ಬಹಳ ಗಂಭೀರವಾಗಿ ಚರ್ಚೆ ಮಾಡಬೇಕು. ಯಾಕೆಂದ್ರೆ ನಾವೆಲ್ಲ ಪೊಲೀಸ್ ಯೂನಿಫಾರ್ಮ್ ಅಂತಂದ್ರೆ ಆ ವ್ಯಕ್ತಿಗೆ ಬೆಲೆ ಕೊಡ್ತೀವೋ ಇಲ್ವೋ ಗೊತ್ತಿಲ್ಲ. ಯೂನಿಫಾರ್ಮ್ ನೋಡಿದ್ರೆ ಭಯ ಪಡ್ಕೊಳ್ಳುವಂಥ ಜನ ಕಾಲ ಇನ್ನೂ ಇದೆ. ಅಷ್ಟರ ಮಟ್ಟಿಗೆ ಪೊಲೀಸರ ಗೌರವ ಇನ್ನೂ ಹಾಳಾಗೋಗಿಲ್ಲ. ಆದರೆ ಇಂಥ ಒಂದಷ್ಟು ಜನಗಳಿಂದ ಇಲಾಖೆಯ ಗೌರವ ಹಾಳಾಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಜೊತೆಗೆ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಬಸವರಾಜ್ ಮಾಲಗತ್ತಿ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಎಚ್ ಡಿ ದರ್ಶನ್ ಅವರಿದ್ದಾರೆ. ದರ್ಶನ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರೆ ಶ್ರೀವಲ್ಲಿ ಕೃಷ್ಣ ಅವರಿದ್ದಾರೆ. ಶ್ರೀವಲ್ಲಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಮತ್ತೊಬ್ಬ ಅತಿಥಿ ಇದ್ದಾರೆ, ಅಖಿಲ ವಿದ್ಯಾಸಂದ್ರ ಅಂತ ಹೇಳಿ ಮಾನವ ಹಕ್ಕುಗಳ ಹೋರಾಟಗಾರ್ತಿ. ನಿಮಗೂ ಸ್ವಾಗತ ಅಖಿಲ ಕಾರ್ಯಕ್ರಮಕ್ಕೆ. ನಾನು ಮೊದಲಿಗೆ ಬಸವರಾಜ್ ಮಾಲಗತ್ತಿ ಸರ್ ಹತ್ರನೇ ಮಾತನಾಡ್ತೇನೆ. ಯಾಕೆಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಇದ್ದವರು, ಒಂದಷ್ಟು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದವರು, ಬೇಕಾದಷ್ಟು ಒಳ ಹೊರವನ್ನ ತಿಳ್ಕೊಂಡಿರೋರು. ಸರ್, ಒಂದು ಪೊಲೀಸರ ಬಗ್ಗೆ ಬಹಳಷ್ಟು ಗೌರವ ಇದೆ. ಯಾಕೆಂದ್ರೆ ಎಲ್ಲ ಪೊಲೀಸರು ಕೆಟ್ಟವರು ಅಂತ ನಾನು ಹೇಳಲಾರೆ. ಸಮಯ ಸಂದರ್ಭ ಅವರು ಸ್ಟ್ರಿಕ್ಟ್ ಆಗಿರಬೇಕಾಗತ್ತೆ. ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾದ್ರೆ ಕೆಲವೊಂದು ನಿರ್ಧಾರಗಳನ್ನ ಅವ್ರು ತಗೊಳ್ಬೇಕಾಗುತ್ತೆ. ಎಲ್ಲವನ್ನ ನಾನು ಒಪ್ಕೊಳ್ಬಲ್ಲೆ ಒಂದು ಹಂತಕ್ಕೆ. ಆದರೆ ಬಟ್ ನಾಟ್ ದಿಸ್ ಕೈಂಡ್ ಆಫ್ ಆಟಿಟ್ಯೂಡ್, ನೇಚರ್. ಆ ಯೂನಿಫಾರ್ಮ್ಗೆ ಬೆಲೆ ಇಲ್ಲ ಅಂತಂದರೆ ಒಬ್ಬ IPS DGP ಕೇಡರ್ ಆಫೀಸರ್ಗೆ ಏನು ಹೇಳೋದು ಸರ್? ಏನು ಮಾತಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಭಾಳ ನಾಚಿಕೆಗೆಡಿತನ ವಿಷಯ. ಈ ಯಾರೋ ಕಾನ್ಸ್ಟೇಬಲ್ ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ ಅಂದರೆ ಏನೋ ಹೇಳ್ಬೋದು. ಬಟ್ ಈ ಒಬ್ಬ ಉನ್ನತ ಅಧಿಕಾರಿಯಾಗಿ ಈ ಥರ ಬಿಹೇವ್ ಮಾಡಿದರೆ ಅದು ಎ ಅಂತ ಅವರು ಹೇಳ್ತಾರೆ. ಬಟ್ ಇದು ನಿಜ ಇದ್ದರೆ ಭಾಳ ಅದಕ್ಕೆ ಕ್ಷಮೆ ಅನ್ನೋದೇ ಇಲ್ಲ. ನೋಡಿ, ಆಫೀಸ್ ಅಂದರೆ ಒಂಥರ ದೇವಸ್ಥಾನ ಇದ್ದಾಗೆ. ಜನ ಅಲ್ಲಿ ತಮ್ಮ ಕಷ್ಟ ಹೇಳ್ಕೊಳ್ಳಿಕ್ಕೆ ಬರ್ತಿರ್ತಾರೆ. ಅವ್ರ ದೌರ್ಬಲ್ಯನೂ ಇರ್ಬೋದು, ಏನೋ ಇರ್ಬೋದು, ಏನೇ ಇರಲಿ. ಬಟ್ ಅಂಥವ್ರಿಗೆ ಅದನ್ನು ದುರುಪಯೋಗ ಮಾಡ್ಕೊಳ್ಳುವಂಥದ್ದು ಸ್ಥಳ ಅಲ್ಲ ಅದು. ಅದಕ್ಕೆ ಗೌರವ ಕೊಡಬೇಕು. ಮನುಷ್ಯ ಆದಮೇಲೆ ಸ್ವಲ್ಪ ನೈತಿಕತೆ ಅನ್ನೋದು ಇರಬೇಕು, ಇಟ್ಕೋಬೇಕು, ಅಳವಡಿಸ್ಕೋಬೇಕು. ರೂಲ್ಸು ರೆಗ್ಯುಲೇಷನ್ನು ಕಾನೂನು ಬಿಡ್ರಿ. ನಮ್ಮ ವೈಯಕ್ತಿಕ ಒಳ್ಳೆಯ ಸಂಸ್ಕಾರದಿಂದ ಬಂದಂಥ ಜನ ಉನ್ನತ ಅಧಿಕಾರಿಯಾಗಿ ನಾವು ಆದರ್ಶವನ್ನು ಬೇರೆಯವರಿಗೆ ನಾವು ಏನು ಪಾಲನೆ ಮಾಡಬೇಕು, ನಮ್ಮ ಕೆಳಗಿನವ್ರಿಗೆ ಏನು ಪಾಲನೆ ಮಾಡಬೇಕು, ಅವರು ಹೀಗೆ ಬಿಹೇವ್ ಮಾಡಬೇಕಾ? ಅದಕ್ಕೆ ಇತ್ತಿತ್ತಲಾಗಿ ಒಂದು 6 ತಿಂಗಳಿಂದ ಸುಮಾರು ಕೇಸುಗಳು ಪೊಲೀಸರ ಮೇಲೆ ಆಗ್ತಾ ಇದ್ದಾವೆ. ಮೊನ್ನೆ CM ಅವರು ಸುಮಾರು 88 ಕೇಸುಗಳಲ್ಲಿ ಪೊಲೀಸ್ನವ್ರ ಇನ್ವಾಲ್ವ್ಮೆಂಟ್ ಇದೆ. ಇದು ಭಾಳ ನಾಚಿಕೆಗೆಡಿತನ ವಿಷಯ. ಯಾಕೆ ಹಿಂಗಾಗ್ತಾ ಇದೆ ಅಂತ ಮೊನ್ನೆ ಉನ್ನತ ಅಧಿಕಾರಿಗಳ ಸಭೆಯಲ್ಲಿ ಜಾಡಿಸಿದ್ದಾರೆ, ಸರಿಯಾಗಿ ಬೈದಿದ್ದಾರೆ. ಸ್ಪೆಷಲಿ ಇವ್ರಿಗೆ ರಾಮಚಂದ್ರ ಅವರಿಗೆ 3 ಸಲ ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ಆಗಿದೆ, ಹಿಂದೆ 2-3 ಕೇಸೂ ಆಗಿದ್ದಾವೆ. ಇದೆಲ್ಲ ಭಾಳ ದುರ್ದೈವ ಮೇಡಮ್. ಏನು ಮಾತಾಡ್ಬೇಕು ನಮಗೂ ಅರ್ಥ ಆಗ್ತಾ ಇಲ್ಲ. ಈ ಥರ ಇದಕ್ಕೆ ಆಸ್ಪದ ಕೊಡಬಾರ್ದು ಯಾವಾಗಲೂ. ನಮಗೆ ಸ್ವಾಭಿಮಾನ, ನಮ್ಮದೇ ಆದಂಥ ಬದ್ಧತೆಗಳು ಇರಬೇಕು ಜೀವನದಲ್ಲಿ. ಅದು ವೃತ್ತಿ ಜೀವನ ಇರಲಿ, ಯಾವ ಜೀವನ ಇರಲಿ, ವೈಯಕ್ತಿಕ ಜೀವನ ಇದ್ದರೂ ಸಹ ಸ್ವಲ್ಪ ಬದ್ಧತೆಯಿಂದ, ನಿಯತ್ತಿನಿಂದ, ಪ್ರಾಮಾಣಿಕತೆಯಿಂದ, ಮಾನವೀಯತೆಯಿಂದ, ಮನುಷ್ಯತ್ವದಿಂದ ಕೆಲಸ ಮಾಡೋದನ್ನು ಕಲಿಬೇಕು. ಅಂದರೆ ಸ್ವಲ್ಪ ಏನಾದರೂ ನಾವು ಸಮಾಜಕ್ಕೆ ಇಂಥವ್ರಿಂದ ಸಮಾಜಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡೋದು ಸರ್? ಅವ್ರು ನೋಡಿ, ಈಗ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದಲ್ಲಿದ್ದಾರೆ. ಏನು ನಾಗರಿಕ ಹಕ್ಕನ್ನು ಏನು ಕಾಪಾಡ್ತಾರೆ ಸರ್? ಅವ್ರಿಗೆ ಅವರ ಹಕ್ಕುಗಳೇನು, ಅವ್ರ ಲಿಮಿಟ್ಸ್ ಏನು, ಅವ್ರ ನೈತಿಕತೆ ಏನು ಅನ್ನೋದೇ ಗೊತ್ತಿಲ್ಲ ಅಂದಮೇಲೆ ಏನು ನಾಗರಿಕ ಹಕ್ಕನ್ನು ಏನು ಕಾಪಾಡೋದು ಸರ್ ಅವರು? ಭಾಳ ಮನಸ್ಸಿಗೆ ನೋವಾಗ್ತದೆ. ಸರ್ಕಾರ ನಿಜ ಇದ್ದರೆ ಅದು ಖಂಡಿತ ಆ್ಯಕ್ಷನ್ ತೊಗೋತಾರೆ, ಖಂಡಿತ ತೊಗೊಳ್ಳೇಬೇಕು, ಅದ್ರಾಗೇನು ಮುಲಾಜೆ ಇಲ್ಲ. ಯಾಕಂದರೆ ಒಂದು ದೊಡ್ಡವ್ರಿಗೆ ಬಿಟ್ಟಿಲ್ಲಪ್ಪ ನಮಗೆ ಯಾವ ಲೆಕ್ಕ ಅಂತ ಅನ್ನೋದು ಬೆಳಗ್ಗೆ ಸಬಾರ್ಡಿನೇಟ್ ಆಫೀಸರ್ಸಿಗೆ ಅರ್ಥ ಆಗಬೇಕು. ಆ ರೀತಿ ಕ್ರಮ ಆಗಬೇಕು. ಜರಣೆ ಮಾಡೇ ಮಾಡ್ತಾರೆ ಸರ್ಕಾರ. ಅದರಲ್ಲಿ ಮುಖ್ಯಮಂತ್ರಿಗಳಂತೂ ಹೇಳಿ ಬಿಟ್ಟಿದ್ದಾರೆ. ಆದ್ರೆ ತಕ್ಷಣ ಸಸ್ಪೆಂಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅದು ಎನ್ಕ್ವೈರಿ ಮಾಡಬೇಕಾಗ್ತದೆ. ಪೊಸಿಷನ್ ಅಲ್ಲೇ ಇದ್ರೆ ಹೆಂಗೆ ಸರ್ ಎನ್ಕ್ವೈರಿ ಮಾಡ್ತಾರೆ ಮೇಡಮ್. ಬೇರೆ ಅಧಿಕಾರಿಗಳಿಗೆ ಎನ್ಕ್ವೈರಿ ಮಾಡಿಸ್ತಾರೆ. ಮಾಡಿಸಿ ಏನು ರಿಪೋರ್ಟ್ ಕೊಡ್ತಾರೆ, ಅದ್ರ ಮೇಲೆ ಆ್ಯಕ್ಷನ್ ಆಗ್ತದೆ. ಅವ್ರು ಅಂತ ಹೇಳ್ತಾರಲ್ಲ, ಅಲಿಗೇಷನ್ ಮಾಡ್ತಾರೆ. FSL ಹೋಗ್ಲಿ, FSL ಕಳಿಸ್ತಾರೆ. ಅದು ಒರಿಜಿನಲ್ಲು, ಡೂಪ್ಲಿಕೇಟು, ಮ್ಯಾನಿಪುಲೇಟೆಡು ಗೊತ್ತಾಗ್ತದೆ. ಆ ನಂತರ ಕ್ರಮ ಅಂತ ಹೇಳ್ತಾರೆ. ದರ್ಶನ್ ಅವರೇ, ನಿಮ್ಮದೇ ಸರ್ಕಾರ, ಇದಕ್ಕೂ ಏನು ನಿಮ್ಮ ಗೃಹ ಮಂತ್ರಿಗಳು ಗೊತ್ತಿಲ್ಲ, ಯೋಚನೆ ಮಾಡ್ತೀವಿ ಅಂತ ಹೇಳ್ತಾರೋ, ಅಥವಾ ಏನು ಇದಕ್ಕೆ ಕ್ರಮ ಏನಾದ್ರು ತಗೊಳ್ತಿರೋ, ಏನು ಕತೆ ನಿಮ್ಮದು? 100ಕ್ಕೆ 100 ಈ ಒಂದು ಘಟನೆಯನ್ನು ಖಂಡಿಸ್ತಾರೆ. ಯಾಕೆಂದರೆ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಒಂದು ಹೀನಸ್ ಕೃತ್ಯ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ವಿಡಿಯೋಗಳನ್ನ ನೋಡ್ತಾ ಗೊತ್ತಾಗ್ತಾ ಇದೆ. ಪೊಲೀಸ್ ಇಲಾಖೆ ಅಂತಂದರೆ ನಾವು ತಲೆ ಎತ್ತಿ ಸಲ್ಯೂಟ್ ಹೊಡೆಯುವಂಥದ್ದು. ನಮ್ಮ ಬದುಕನ್ನ ರಕ್ಷಣೆ ಮಾಡ್ತಾರೆ. ನಾವು ಎಷ್ಟೇ ರಾತ್ರಿಲಾದರೂ ಓಡಾಡ್ಬೋದು.
ಈ ರೀತಿಯಾದಂಥ ಮನೋಭಾವನೆಗಳಲ್ಲಿ ನಾವು ದೇಶ ಅಂದರೆ ಸೈನಿಕರಿಗೆ ಯಾವ ರೀತಿ ಗೌರವ ಕೊಡ್ತೀವಿ, ರಾಜ್ಯ ಅಂದರೆ ಪೊಲೀಸ್ನವ್ರಿಗೆ ಅದೇ ಗೌರವ ಕೊಡುವಂಥದ್ದು. ಅಂಥದ್ರಲ್ಲಿ ಈ ಒಬ್ಬರು DGP ಲೆವೆಲ್ನ ಒಬ್ಬರು ಅಧಿಕಾರಿಯ ವಿಡಿಯೋಗಳು ಈ ರೀತಿ ಬರ್ತಾ ಇದೆ ಅಂತಂದರೆ ಅಷ್ಟು ಸುಲಭವಾಗಿ ಪೊಲೀಸ್ನವ್ರನ್ನ ಎದುರಾಕೊಳ್ಳೋಂಥ ಶಕ್ತಿ ಯಾರಿಗೂ ಇರುವುದಿಲ್ಲ ಅಂತ ಸಮಾಜದಲ್ಲಿ ನಾವು ಅಂದ್ಕೊಂಡಿರ್ತಕ್ಕಂಥದ್ದು. ಆದರೆ ಇದು ಇಷ್ಟು ಬಂದಿದೆ ಅಂತಂದರೆ ಒಂದು ಆ ಕೃತ್ಯವನ್ನು ಬಯಲಿಗೆಳೆಯುವಂಥ ರೀತಿಯಾಗಿರ್ಬೋದು ಅಥವಾ ಇನ್ಯಾವುದೇ ಮೂಲಗಳಾಗಿರ್ಬೋದು. ಆದರೆ ಗೃಹ ಸಚಿವರ ವಿಚಾರವನ್ನು ನೀವು ಕೇಳಿದರೆ, ನಾನು ಈಗಷ್ಟೇ ಬರುವಾಗ ಅವ್ರ ಮನೆ ಹತ್ರ ಹೋಗಿದ್ದೆ. ಅವರು ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥದ್ದು ವಾಸ್ತವಾಂಶ. ನಿನ್ನೆ ರಾತ್ರಿಯಿಂದ ಅವರು ರೆಸ್ಟಲ್ಲಿದ್ದಾರೆ. ಮತ್ತು ಇವರು ಯಾವ ಮುಖ ಹೊತ್ತು ಇನ್ ಕೇಸ್ ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ, ಇಟ್ ಇಸ್ ಟ್ರೂ, ಬಟ್ ನಿಮ್ಮ ಇದಕ್ಕೆ ನಾನು ಇನ್ ಕೇಸ್ ಅಂತ ನೀವು ತಗೊಳ್ತಾ ಇದ್ದೀರಿ. ಓಕೆ, ಐ ಡು ಅಗ್ರಿ ವಿತ್ ಯುವರ್ ಪಾಯಿಂಟ್ ಆಲ್ಸೋ. ಮೇಡಮ್, ನಾ ವಕ್ತಾರನಾಗಿ ಬಂದು ಯಾವುದೇ ಒಂದು ವಿಚಾರವನ್ನ ನಾನು ಇದು ದೃಢ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಮಾಲ್ಗತಿ ಸರು ಇದ್ದಾರೆ, ಅವ್ರಿಗೆ ಗೊತ್ತು ಯಾವುದೇ ಪ್ರಕರಣ ಆದ್ರೆ ಪ್ರತಿಯೊಂದನ್ನು ಕೇಳ್ತಾ ಹೋಗ್ತಾರೆ. ಮತ್ತು ಈಗ ಪೊಲೀಸ್ನವ್ರನ್ನ ಹತ್ರ ಒಬ್ಬ ಕಳ್ಳ ಬಂದ ತಕ್ಷಣ ಏನಪ್ಪ ಕಳ್ತನ ಮಾಡಿದ್ಯಾ ಅಂದ್ರೆ ಅವ್ನು ದೇವರನ್ನ ಹೇಳಲ್ಲ, ನಾನು ಕದ್ದೇ ಇಲ್ಲ ಸ್ವಾಮಿ ಅಂತ ಹೇಳ್ತಾನೆ. ಕೊಲೆ ಮಾಡಿದ್ಯೇನಪ್ಪ, ನಾನು ಕೊಲೆನೇ ಮಾಡಿಲ್ಲ ಅಂತ ಹೇಳ್ತಾನೆ. ಯಾವುದೇ ಪ್ರಕರಣ ಆದರೂ ಸಮೇತ ನಾನು ಏನು ಸತ್ಯ ಹರಿಶ್ಚಂದ್ರ ಅಂತ ಯಾರು ಈ ಪ್ರಪಂಚದಲ್ಲಿ ಒಪ್ಕೊಳ್ಳಲ್ಲ. ಅವರು ಅದಕ್ಕೊಂದು ತೇಪೆ ಹಾಕುವಂಥ ಕೆಲಸ ಮಾಡ್ತಾರೆ. ಆದರೆ ಮೇಡಮ್, ಒಂದೆರಡು ಪ್ರಕರಣನೂ ಹೇಳ್ತೀನಿ. ಮಧುಗಿರಿನಲ್ಲಿ ಒಬ್ಬರು DYSP ತನ್ನ ಕಚೇರಿನಲ್ಲಿ ಬಂದಂಥ ಮಹಿಳೆಯನ್ನು ಶೌಚಾಲಯ ಕರ್ಕೊಂಡೋಗಿ ಇದೇ ರೀತಿ ಅಸಭ್ಯವಾಗಿ ವರ್ತನೆ ಮಾಡುವಂಥ ಒಂದು ಘಟನೆ ಆದಾಗ ಕೂಡಲೇ ಆತನ್ನು ಸಸ್ಪೆಂಡ್ ಮಾಡಿ ಜೈಲಿಗೆ ಕಳಿಸುವಂಥ ಕೆಲಸ ಆಯಿತು. ತುಮಕೂರಿನಲ್ಲಿ ಭಾಳ ವರ್ಷಗಳ ಹಿಂದೆ ಒಬ್ಬರು ASI ಒಂದು ಮಾನಸಿಕ ಅಸ್ವಸ್ಥೆಯನ್ನು ರೇಪ್ ಮಾಡೋ ಒಂದು ಕೇಸ್ನಲ್ಲಿ ಮೇ ಬಿ ಅವರಿಗೆ ಲೈಫ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಮಿಡಿಯೇಟ್ಲಿ ಅವ್ರನ್ನ ತೆಗೆದಾಕಿ ಅವರು ಜೈಲಿಗೆ ಹೋಗಿರ್ತಕ್ಕಂಥದ್ದು. ಮೇಡಮ್, ನಾವೊಂದು ಕೆಲವೊಂದು ಘಟನಾವಳಿಗಳನ್ನ ನಾವು ನೋಡ್ತಾ ಹೋಗ್ಬೇಕು. ಪವರ್ ಟಿವಿಗೆ ಒಂದು ವಿಚಾರಕ್ಕೆ ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ. ಇಡೀ ಒಂದು ದೊಡ್ಡ ಕುಟುಂಬವನ್ನು ಎದುರಾಕೊಂಡು ಯಾವ ಮಾಧ್ಯಮಗಳು ಮಾತನಾಡಿದಂಥ ಧ್ವನಿಯನ್ನು ಕಟ್ಟಾಕದಂಥ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ಒಂದು ಬಹಳ ದೊಡ್ಡ ಇಡೀ ವಿಶ್ವದಲ್ಲೇ ಕಂಡಿಲ್ಲ ಅಂಥ ಒಂದು ಕಾಮ ಪುರಾಣವನ್ನು ನೀವು ಜಗತ್ತಿನ ಮುಂದೆ ತೆಗೆದಿಟ್ರಿ. ನಾನು ಇನ್ನೊಬ್ಬರನ್ನ ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ. ವೃತ್ತಿ ಧರ್ಮ ಅಂದ್ರೆ ಏನು ಅಂತೇಳ್ಬಿಟ್ಟು ಎಲೆಕ್ಷನ್ನ ಒಂದು ದಿನ ಹಿಂದೆ ನಿಮ್ಮ ಪವರ್ ಟಿವಿಯ ಒಬ್ಬರು ರಿಪೋರ್ಟರ್, ಅವ್ರ ಹೆಸರಲ್ಲಿ ಹೋಗೋದಿಲ್ಲ, 12 ಗಂಟೆ ರಾತ್ರಿಗೆ ನನಗೆ ಫೋನ್ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ನಿಮ್ಮ ಪವರ್ ಟಿವಿಯ ಸುದ್ದಿ ಎಲ್ಲ ಬರ್ತಾ ಇತ್ತು. ಹೆಸರನ್ನು ಹೇಳ್ತೀನಿ, ಪ್ರಜ್ವಲ್ ರೇವಣ್ಣ ಅನ್ನುವಂಥ ವಿಚಾರದಲ್ಲಿ. ರಿಪೋರ್ಟರ್ ಹೆಸರು ನಾನು ಹೇಳೋದಿಲ್ಲ. ಆ ಸಂದರ್ಭದಲ್ಲಿ ಅವರೊಂದು ನಂಬರ್ ಕೊಡ್ತಾರೆ. ಹಾಸನ, ಮೈಸೂರು, ಚಿಕ್ಕಮಗಳೂರು, ಚಾಮರಾಜನಗರ ಈ ಭಾಗಗಳಲ್ಲಿ ಕೇಬಲ್ ಕಟ್ ಆಗಿದೆ ಅಂತೇಳಿ. ಆ ಮನುಷ್ಯನಿಗೆ ನಾನು ಫೋನ್ ಮಾಡ್ತೀನಿ. ಯಾರು ನನಗೆ ಫೋನ್ ಮಾಡೋದಕ್ಕೆ ಇಷ್ಟೊತ್ತಿಗೆ? ಅವನು ಕುಮಾರಸ್ವಾಮಿ ಅವರ ಚೇಲ ಅಂತ ಕಾಣಿಸ್ತದೆ. ಯಾಕಂದ್ರೆ ನಾವು ಕೇಬಲ್ ಬಿಲ್ ಕಟ್ತೀವಿ, ಇವನ್ನೆಲ್ಲ ತೆಗೆದುಬಿಟ್ಟಿದ್ದಾನೆ ಅಂದರೆ ಗೊತ್ತಾಗಬಾರ್ದು ಅಂತೇಳಿ. ಇವತ್ತೇನಾದರೂ ಆ ಒಂದು ಹೀನಸ್ಕೃತ್ಯ ಈ ಜಗತ್ತಿನ ಮುಂದೆ ತಂದಿದ್ದೀರಿ ಅಂತಂದರೆ ಪವರ್ ಟಿವಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮತ್ತು ಆ ಕುಟುಂಬದ ವರ್ಚಸ್ಸು ಮತ್ತು ಇನ್ನೊಂದು ಒಂದು ಗಂಡು ಮಕ್ಕಳು ಬಿಡಲಿಲ್ಲ, ಇನ್ನೊಂದು 100 ಜನ ಹೆಣ್ಮಕ್ಳು ಬಿಡಲಿಲ್ಲ. ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಗೌರವ ಇದೆ. ಆದರೆ ಇವತ್ತು ಅವರು ಪೋಕ್ಸೋ ಕೇಸಲ್ಲಿ ಹೊರಗಡೆ ಇರ್ತಕ್ಕಂಥ ವಿಚಾರ. ಮತ್ತು ಯಾರು 16 ಜನ ಇವತ್ತು ಬಾಂಬೆಗೆ ಹೋದವರು ಎಲ್ಲ ಸಿಡಿಗಳಿಗೆ ಸ್ಟೇ ತಂದಿರ್ತಕ್ಕಂಥ ಮಹಾನುಭಾವರು. 2 ಜನ ಮಾಜಿ CM ಸಿಡಿಗಳಿಗೆ ಸ್ಟೇ ತಂದಿರ್ತಕ್ಕಂಥ ನಿದರ್ಶನ ನಮ್ಮ ಮುಂದೆ ಇದೆ. ನಿಮ್ಮ ಪಕ್ಷದಲ್ಲೂ ಇದ್ದಾರೆ, ಅದನ್ನು ಮರಿಬೇಡಿ. ಅಲ್ಲಲ್ಲ, ಯಾವ ಪಕ್ಷ ಆಗಿರ್ಲಿ ಮೇಡಮ್, ನೋಡಿ, ಒಂದು ಹೆಣ್ಣು ಸಂಸ್ಕಾರ ಇದ್ದವರೇ ಹೊರಗಡೆ ಹೋದದ್ದು ಅದು ಬೇರೆ ವಿಚಾರ. ಅಲ್ಲಲ್ಲ, ಅವರು ಹೋದಾಗ ಮೇಡಮ್ ನೀವು ಕೇಳಿದ್ ಕರೆಕ್ಟ್ ಇದೆ. ಒಂದ್ ಹೇಳ್ಬಿಡ್ತೀನಿ ದರ್ಶನ್ ಅವರೇ, ಆ ಸಿಡಿ ವಿಚಾರ ಬಂದ್ರೆ ಮಾಜಿ ಮುಖ್ಯಮಂತ್ರಿಗಳಿಂದ ಹಿಡಿದು ಸ್ಟೇ ತಂದವರು ಇದ್ದಾರೆ. ಅದನ್ನ ಬಿಟ್ಟು ಅದಕ್ಕೆ ಇನ್ನೊಂದು ದಿವಸನೇ ಡಿಬೇಟ್ ಮಾಡಬೇಕು. ಮಾಜಿ ಮುಖ್ಯಮಂತ್ರಿ ಅಂತಾನೂ ಹೇಳಿದೆ. ಮತ್ತೆ ಯಾವ ಕಾರಣಕ್ಕೆ ಏನೇನು ಬ್ಲಾಕ್ ಮೇಲಿಂಗ್ ಆಗಿದೆ ಅನ್ನುವಂಥದ್ದು ವಿಚಾರ ಗೊತ್ತಿದೆ. ಏನಿವೆ ಇವತ್ತು ನಾವು ಪೊಲೀಸ್ ಇಲಾಖೆ ಅಂದರೆ ನಾನು ಮೊದಲೇ ಹೇಳಿದಾಗೆ ತಲೆ ಎತ್ತಿ ಸಲ್ಯೂಟ್ ಹೊಡೆಯುವಂಥದ್ದು, ಒಂದು ರಕ್ಷಣೆಗೆ ಅವರು ಇದ್ದಾರೆ ಅನ್ನುವಂಥದ್ದು. ಅವರೇ ಇವತ್ತು ಇಂಥ ಕುಕೃತ್ಯಗಳಲ್ಲಿ ತೊಡಗಿದ್ದಾರೆ ಅಂತಂದರೆ ಸರ್ಕಾರ ಯಾವುದೇ ಮುಲಾಜ್ ನೋಡೋದಿಲ್ಲ, ಆತನನ್ನು ಕೆಲಸದಿಂದ ತೆಗೆಯೋ ಕೆಲಸ. ಮತ್ತು ಇವರು IPS ಕೇಡರ್ ಆಗಿರೋದ್ರಿಂದ ಕೇಂದ್ರ ಸರ್ಕಾರದ್ದು ಅದೇ ಜವಾಬ್ದಾರಿ ಇರ್ತದೆ. ನಾಳೆ ಇವರು ಕೋರ್ಟಿಗೆ ಹೋಗೋದು, ಮತ್ತಿನ್ನೊಂದು ತಾವು ಸತ್ಯ ಹರಿಶ್ಚಂದ್ರನ ತುಂಡು ಅಂದು ಹೇಳುವಂಥ ಘಟನಾವಳಿಗಳು ಆಗ್ಬೋದು. ಅದೇನೇ ಇರಲಿ, ರಾಜ್ಯ ಸರ್ಕಾರದ ಮಟ್ಟಿಗೆ ಗೃಹ ಸಚಿವರು ಅವರ ಅನಾರೋಗ್ಯದಿಂದ ಹೊರಬಂದ ತಕ್ಷಣವೇ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ. ಮತ್ತು DK ಶಿವಕುಮಾರ್ ಅವರು ವಿಡಿಯೋ ಹಾಕಿದ್ರು. ಅವರು ಇವತ್ತು ದೆಹಲಿಯಿಂದ ಟ್ರಾವೆಲ್ ಮಾಡೋ ಕಾರಣ ಅವರಿಗೆ ಇದರ ಅರಿವು ಇರ್ಲಿಕ್ಕಿಲ್ಲೇನೋ. ಅವ್ರು ಏರ್ಪೋರ್ಟ್ ನಲ್ಲಿ ನೀವು ಪ್ರಶ್ನೆ ಮಾಡಿ. ಆಲ್ರೈಟ್, ಫೋನ್ ಇದೆ ಬಿಡಿ, ಯಾವ್ದ್ರಲ್ಲಿ ಬೇಕಾದ್ರೂ ವಿಡಿಯೋ ನೋಡಬಹುದು. ಟಿವಿನೇ ನೋಡಬೇಕು, ನೆಟ್ವರ್ಕ್ ಸಿಗುದಿಲ್ಲ ಮೇಡಮ್. ಬಂದ ತಕ್ಷಣ ನೀವು ಕೇಳಿದ್ರಿ, ವಾಟ್ ಎವರ್ ಸರ್ಕಾರ ದೇ ವಿಲ್ ಟೇಕ್ ಆಕ್ಷನ್. ನೀವೇನು ಹೇಳ್ತೀರಿ ಶ್ರೀವಲ್ಲಿ? ಇದೇನಾಗೋಗಿದೆ ಅಂದರೆ ಕಾಂಗ್ರೆಸ್ ಸರ್ಕಾರದ್ದು ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಆಯಿತು ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟು. ಯಾಕೆ ಅಂತ ಹೇಳಿದ್ರೆ, ನಾವು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್, ಒಂದು ಪೊಲೀಸ್ ಸ್ಟೇಷನ್ ಅಂತ ಹೋಗೋದು ಒಂದು ರಕ್ಷಣೆಗೋಸ್ಕರ. ಇಲ್ಲಿ ಆರಕ್ಷಕರೇ ಭಕ್ಷಕರಾದರೆ ಹೇಗಿರುತ್ತೆ ಅನ್ನೋದು ಒಂದು ಇವಾಗ ನಮಗೆ ಉದಾಹರಣೆ ಸಿಕ್ಕಿದೆ. ಇವಾಗ ಗೃಹ ಮಂತ್ರಿಗಳು ಬಿಡಿ, ಅವರು ಗೊತ್ತಿಲ್ಲ ಮಂತ್ರಿಗಳಾಗಿ ಹೋಗಿದ್ದಾರೆ. ಅವ್ರ ಕಡೆಯಿಂದ ಬರೀ ವೈಫಲ್ಯನೇ ನಾವು ನೋಡಿದ್ದೀವಿ ಹೊರತು ಯಾವುದು ಇಮಿಡಿಯೇಟ್ ಎಫೆಕ್ಟ್ ನಾವು ಇದುವರೆಗೂ ನೋಡಿಲ್ಲ. ಅದು ಗೊತ್ತಿಲ್ಲ ಇಲಾಖೆ ಆಗೋಗಿದೆ, ಅದು ಗೃಹ ಇಲಾಖೆ ಅಲ್ವೇ ಅಲ್ಲ ಅದು. ಮತ್ತು ಹೆಣ್ಣು ಮಕ್ಕಳು ಅವರು AI ವಿಡಿಯೋ ಅಂತ ಹೇಳಿದಾಗ ಅಲ್ಲಿ ಮಲ್ಟಿಪಲ್ ಲೇಡೀಸ್ನ ನಾವು ನೋಡ್ಬೋದು. ಬೇರೆ ಬೇರೆ ಬೇರೆ, ಒಬ್ಬರು ಸೀರೆ, ಒಬ್ಬರು ಚೂಡಿದಾರ್ ಹಾಕ್ಕೊಂಡು. ಸೊ ಇದು AI ಕಂಟೆಂಟ್ ಅಂತ ಅವ್ರು ಹೇಳಿದ್ರು. ಇವರು ಯಾಕೆ ಇನ್ನೂ ಡಿಲೇ ಮಾಡ್ತಾ ಇದ್ದಾರೆ? ಇವ್ರ ಮೇಲೆ ಕೇಸ್ ಹಾಕಿದಾರಾ ಅಥವಾ ಇವ್ರನ್ನ ಹೇಗೆ ಇವರು ನೆಕ್ಸ್ಟ್ ಸಸ್ಪೆಂಡ್ ಮಾಡ್ತಾರೆ? ಮಾಲ್ಗತಿ ಸರ್ ಹೇಳಿದ ಸತ್ಯ, ಇಮಿಡಿಯೇಟ್ ಸಸ್ಪೆನ್ಷನ್ ಆಗೋದಿಲ್ಲ ಇದು, ಯಾಕಂದ್ರೆ ಅದು ಒಂದು ಪ್ರೊಸೀಜರ್ ಇದೆ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಅಂತ. ಆದರೆ
ನೆಕ್ಸ್ಟ್ ಏನು ಕ್ರಮ ತೊಗೊಂಡ್ರು? ಇವ್ರು ಅದೇ ಪೊಸಿಷನಲ್ಲಿ ಇದ್ರೆ ಯಾರನ್ನು ಬೇಕಾದ್ರೂ ಹೆದರಿಸ್ಬೋದು. ಯಾರ ವಿಡಿಯೋನ್ ಮಾಡಿದ್ದಾರೆ ಅವ್ರನ್ನ ಹೆದರಿಸಿಟ್ಕೋಬೋದು ಇವರು. ಆಮೇಲೆ ಆ ಹೆಣ್ಮಕ್ಳು ಯಾರ್ಯಾರು ಇವ್ರು ಕರ್ಸ್ಕೋತಾ ಇದ್ರು ಅವ್ರನ್ನ ಹೆದರಿಸಿಟ್ಕೋಬೋದು. ಅವ್ರ ವಿರುದ್ಧ ಇವರು ಮಾತಾಡ್ಸ್ಕೋಬೋದು. ಸೊ ಇದು ಏನು ನಡೀತಾ ಇದೆ ಗೃಹ ಇಲಾಖೆನಲ್ಲಿ, ಅಥವಾ ಇವ್ರು ಏನು ಕ್ರಮ ತಗೋತಾ ಇದ್ದಾರೆ, ಆ ಪೊಸಿಷನ್ನಿಂದ ಅವ್ರನ್ನ ಸೈಡ್ ಲೈನ್ ಹೇಗೆ ಮಾಡ್ತಾರೆ ಅನ್ನೋದು ಇವಾಗ ಯಕ್ಷ ಪ್ರಶ್ನೆ ಆಗಿದೆ. ಒಂದು, ಈ ಹೆಣ್ಮಕ್ಳ ವಿಚಾರ ಅಂತ ಬಂದಾಗ ಕಾಂಗ್ರೆಸ್ ಸರ್ಕಾರದ್ದು ನಾವು ಈಗಲೇ ಸದ್ಯದಲ್ಲೇ ರೀಸೆಂಟಾಗಿ ನಿಮ್ಮ ಟಿ ವಿನಲ್ಲೇ ತುಂಬ ಚೆನ್ನಾಗಿ ವಿಸ್ತಾರಕವಾಗಿ ನೀವು ತೋರಿಸಿದ್ರಿ. ನೀವು ಒಂದು ಹುಬ್ಬಳ್ಳಿಲಾಗಿರೋ ಘಟನೆ ಆಗಿರ್ಬೋದು, ಯಲ್ಲಾಪುರದಲ್ಲಾಗಿರೋ ಘಟನೆ ಆಗಿರ್ಬೋದು, ಪ್ರತಿಯೊಂದನ್ನು ಬಿಚ್ಚಿ ಎಳೆಯಾಗಿ ನೀವು ತುಂಬ ಚೆನ್ನಾಗಿ ತೋರಿಸಿದ್ರಿ ನಿಮ್ಮ ಚಾನಲ್ನಲ್ಲಿ. ಯಾವ ರೀತಿ ರಕ್ಷಣೆ ಆಗ್ತಾ ಇದೆ ಹೆಣ್ಮಕ್ಳಿಗೆ. ಆ ಥರ ಡಿಪಾರ್ಟ್ಮೆಂಟಲ್ಲಿ ನಾವು ಒಂದು ಸೀಟ್ ಮೇಲೆ ನಾವು ಕೂತ್ಕೊಂಡು ಒಂದು ಖಾಕಿಗೆ ನಾನು ಮರ್ಯಾದೆ ಕೊಡ್ತೀನಿ ಅಂದರೆ ನೀವು ಹೇಳಿದ್ದು 100% ಸತ್ಯ. ಒಂದು ಇನ್ಸ್ಪೆಕ್ಟರು ವಿತ್ ಸ್ಟಾರ್ಸ್ ಹೋಗ್ತಾ ಇದ್ದಾನೆ ಅಂದರೆ ನಮಗೆ ತುಂಬ ರೆಸ್ಪೆಕ್ಟ್ ಬರುತ್ತೆ. ಯಾಕಂದ್ರೆ ಅದಕ್ಕೋಸ್ಕರ ಅವ್ರು ತುಂಬ ಶ್ರಮ ಪಟ್ಟಿರ್ತಾರೆ, ಅದಕ್ಕೋಸ್ಕರ ಅವರು ತುಂಬ ಕಷ್ಟಪಟ್ಟಿರ್ತಾರೆ. ಒಂದು ಪ್ರೊಸೀಜರ್ ಇದೆ ಅಲ್ಲಿ ತನಕ ಹೋಗಬೇಕು ಅಂತ ಹೇಳಿದ್ರೆ. ಬಟ್ ಇವರು ನಾವಿವಾಗ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದೇ ನಮಗೆ ಅಸಹ್ಯ ಬರ್ತಾ ಇದೆ ಆ ವಿಡಿಯೋ ನೋಡೋದಕ್ಕೆ ನಿಜವಾಗ್ಲೂ. ಆಮೇಲೆ ಹೆಣ್ಮಕ್ಳಿಗೆ ಏನು ರಕ್ಷಣೆ ಇದೆ ಹಾಗಾದ್ರೆ? ನಾವು ಪೊಲೀಸ್ ಸ್ಟೇಷನ್ಗೆ ಹೋದರೆ ಯಾವುದೇ ರೀತಿ ರಕ್ಷಣೆ ಇಲ್ಲ ಅನ್ನೋದು ಇವಾಗ ಕಾಂಗ್ರೆಸ್ ಸರ್ಕಾರ ಒತ್ತಿ ಹೇಳ್ತಾ ಇದೆ. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಮ್ಮ CM ಅವರು, ನಾವು ಹೆಣ್ಣು ಮಕ್ಕಳಿಗೇನೆ ನಾವು ಫಸ್ಟ್ ಆದ್ಯತೆ ಕೊಟ್ಟಿದ್ದೀವಿ, ಅವರಿಂದನೇ ನಮ್ಮ ಸರ್ಕಾರ ಅಂತ ಅಂದ್ಬಿಟ್ಟು. ಎಲ್ಲಿದೆ ಹೆಣ್ಮಕ್ಳಿಗೆ ರಕ್ಷಣೆ ಇವಾಗ? ಇಷ್ಟು ಈಸಿಯಾಗಿ ಪೊಲೀಸ್ ಸ್ಟೇಷನ್ ಹೆಣ್ಮಕ್ಳನ್ನ ಕರ್ಸ್ಕೋತಾ ಇದ್ದಾರೆ ಅಂದರೆ ಇವ್ರ ಇಲಾಖೆಯವರೇನೆ. ಹಾಗಾದ್ರೆ ಎಲ್ಲಿದೆ ಹೆಣ್ಮಕ್ಳಿಗೆ ರಕ್ಷಣೆ? ನನ್ನದು ನಾಗಲಕ್ಷ್ಮಿ ಚೌಧರಿ ಅವ್ರು ಏನಾದರೂ ಹಾಗಾದರೆ ಅವರು ಮೋಸ್ಟ್ಲಿ ಎಲ್ಲೋ ಕೆಳಗಡೆ ಪಾತಾಳಕ್ಕೆ ಹೋಗಿ ಅಡ್ಕೊಂಡು ಕೂತ್ಕೊಂಡಿರ್ಬೇಕು ಅಂತ ಅನಿಸುತ್ತೆ. ಅವರು ಬರೀ ರೀಲ್ಸ್ ಚೌಧರಿ ಆಗಿದ್ದಾರೆ ಹೊರತು ಇನ್ನೇನೋ ಅವರು ಮಾಡ್ತಾನೇ ಇಲ್ಲ. ಯಾವ ಹೆಣ್ಮಕ್ಳ ಬಗ್ಗೆ ಏನೋ ಒಂದು ಗಿಲ್ಟ್ಗೋಸ್ಕರ ಒಂದು 2 ನಿಮಿಷ ವೀಡಿಯೋ ಮಾಡ್ತಾ ಇದ್ದಾರೆ ಹೊರತು ನಾನು ಹಳ್ಳಿಯಿಂದ ಬಂದವಳು, ತಾವು ಒಂದು ಹೆಣ್ಮಗಳಾಗಿ ಏನೋ ಹೆಣ್ಮಕ್ಳಿಗೆ ರಕ್ಷಣೆ ಆಗ್ತಾ ಇದೆ ಹಾಗಾದರೆ? ಇಷ್ಟು ಈಸಿಯಾಗಿ ಆಕ್ಸೆಸ್ ಇದೆ, ಒಂದು ಹೆಣ್ಮಕ್ಳು ಬಂದು ಈ ಥರ ಚಕ್ಕಂತ ಆಡ್ಬೋದು ಒಂದು ಸ್ಟೇಷನ್ ಒಳಗಡೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಬಹಳ ಆಶ್ಚರ್ಯಕರ ಘಟನೆ ಅಂತ ನಾ ಹೇಳ್ಬೋದು. ಅಖಿಲ, ನೀವೇನು ಹೇಳ್ತೀವಿ? ನೀವು ಮಾನವ ಹಕ್ಕುಗಳ ಹೋರಾಟಗಾರ್ತಿ ಕೂಡ ಹೌದು. ಇಲ್ಲಿ ಯಾರ ಹಕ್ಕು ಯಾರು ಏನು ಅಂತ ಕೇಳೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿಗೆ ನನ್ನ ಸ್ಥಾನ ಏನು, ನನ್ನ ಲಿಮಿಟ್ಸ್ ಏನು ಅನ್ನೋದು ಗೊತ್ತಿರಬೇಕು. ಒಂದು ಮನೆಯಿಂದ ಹಿಡಿದು ಒಂದು ಗಂಡಂಗಿರಲಿ, ಒಬ್ಬ ಹೆಂಡತಿಗಿರಲಿ, ಒಂದು ಮಗಳಾಗಲಿ, ಮಗ ಆಗಲಿ, ಒಬ್ಬ ಶಿಕ್ಷಕರಿಂದ ಹಿಡಿದು ಒಂದು ಸ್ಟೂಡೆಂಟಿಂದ ಹಿಡಿದು ಸಮಾಜದ ಪ್ರತಿಯೊಂದು ಸ್ಥಾನಗಳಿದೆಯಲ್ಲ, ನಾವೇನೇನು ಬೇರೆ ಬೇರೆ ಪಾತ್ರಗಳನ್ನು ವಹಿಸ್ತಾ ಇದ್ದೀವಲ್ಲ ಸಮಾಜದಲ್ಲಿ, ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂಥ ಒಂದು ಲಿಮಿಟೇಷನ್ಸ್ ಇದೆ, ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂಥ ಹಕ್ಕಿದೆ. ಆ ಹಾಕಿ ಕೊಟ್ಟಿರೋದು ನಿನ್ನ ಕಚೇರಿಗೆ ನೀನು ಯಾವ ಹೆಣ್ಮಕ್ಳನ್ನ ಬೇಕಾದ್ರೂ ಕರೆಸ್ಕೊಂಡು ನಿನಗೆ ಬೇಕಾದಂಗೆ ಆಡು ಅನ್ನೋ ಹಕ್ಕು ಯಾವ ಸಂವಿಧಾನ ಯಾರಿಗೂ ಕೊಟ್ಟಿಲ್ಲ. ಏನು ಹೇಳ್ತೀರಿ? 72ನಲ್ಲಿ ಮಥುರಾ ರೇಪ್ ಕೇಸ್ ಆಯಿತು. ಪೊಲೀಸ್ ಇಲಾಖೆ ಮೇಲೆ ದೊಡ್ಡದಾದಂಥ ಒಂದು ಆರೋಪ ಬಂತು, ಆರೋಪ ಸಾಬೀತು ಕೂಡ ಆಯಿತು. ಇವತ್ತಿಗೆ ಆಲ್ಮೋಸ್ಟ್ 55 ವರ್ಷ ಆಗ್ತಾಯಿದೆ. 5 ದಶಕಗಳಾದ್ರೂ ಇನ್ನೂ ಪೊಲೀಸ್ ಇಲಾಖೆ ಚೇತರಿಸ್ಕೊಂಡಿಲ್ಲ, ಆ ಮೆಂಟ್ಯಾಲಿಟಿಯಿಂದ ಹೊರಗೆ ಬಂದಿಲ್ಲ ಯಾವುದೇ ಸರ್ಕಾರ ಆಗಲಿ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟೀಸ್. ಅಧಿಕಾರದಲ್ಲಿರೋ ಅಂಥವರು ಹೇಗೆ ಅಧಿಕಾರ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನಮಗೆ ಇಲ್ಲಿ ಮುಖ್ಯ ಆಗ್ತದೆ. ಮಿಸ್ಯೂಸ್ ಯಾಕೆ ಮಾಡ್ಕೊಳ್ತಾರೆ? ಸ್ಟ್ರಿಕ್ಟಾಗಿ ಅವರನ್ನು ಮಾನಿಟ್ರ್ ಮಾಡ್ತಾ ಇಲ್ಲ. ನೀವು ಯಾವುದೇ ಕೇಸ್ ತೊಗೊಳ್ಬೋದು. ಪೊಲೀಸ್ ಇಲಾಖೆ ಫೇಲ್ ಆಗ್ತಾ ಇರೋಷ್ಟು ಇನ್ಯಾವ ಇಲಾಖೆನೂ ಫೇಲ್ ಆಗ್ತಾ ಇಲ್ಲ. ಕ್ರೈಮ್ಸ್ ಅಗೇನ್ಸ್ಟ್ ವಿಮೆನ್ ನೀವು 100 ಕೇಸ್ ಬಂದರೆ ಅದರಲ್ಲಿ 7 ಕೇಸಲ್ಲಿ ಮಾತ್ರ ಕನ್ವಿಕ್ಷನ್ ಇದೆ, 7% ಕನ್ವಿಕ್ಷನ್ ರೇಟ್. ಸೊ ಏನು ಮಾಡ್ತಾ ಇದೆ ಇಲಾಖೆ ಅಂತ ಗೊತ್ತಾಗ್ತಾ ಇದೆ ಈಗ ನಮಗೆ. ಸೊ ಇವ್ರುಗಳೇ ಹೀಗೆ ಆದರೆ ಇವ್ರು ಹೇಗೆ ನಮಗೆ ಮಹಿಳೆಯರಿಗೆ ರಕ್ಷಣೆ ಕೊಡ್ತಾರೆ? ರಕ್ಷಣೆ ಬಕ್ವಾಸ್. ಅಟ್ಲೀಸ್ಟ್ ಇವ್ರು ಕಾನೂನನ್ನು ಪರಿಪಾಲಿಸ್ತಾ ಇದ್ದಾರಾ? ಅವರ ಸರ್ವೀಸ್ ಆ್ಯಕ್ಟ್ ಇರ್ತದೆ, ಪಾಶ್ ಆ್ಯಕ್ಟ್ ಬಂದಿದೆ, 72 ಆಯಿತು, ಆ ಮಥುರಾ ಕೇಸ್ ಆಯಿತು, ಬನ್ವಾರಿ ದೇವಿ ಕೇಸು, ವಿಶಾಖ ಗೈಡ್ಲೈನ್ಸ್ ಬಂತು, ಪಾಶ್ ಆ್ಯಕ್ಟ್ ಬಂತು. ಇಷ್ಟೆಲ್ಲ ಆದ್ರೂ ಕೂಡ BNSS ಅಲ್ಲಿ ಬಂತು, IPC ಸೆಕ್ಷನ್ 354 ಅಥವಾ BNSS ಅಲ್ಲಿ 74, 75 ಸೆಕ್ಷನ್ಗಳು ಎಲ್ಲ ಇದೆ. ಅವ್ರುಗಳಿಗೆ ಗೊತ್ತಿದೆ, ಪೊಲೀಸ್ನವ್ರು ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು, ಕಾನೂನು ತಿಳ್ಕೊಂಡಿರ್ಬೇಕು. ಅವರು ತಿಳ್ಕೊಂಡಿದ್ದು ಹೀಗೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ತಪ್ಪಿಸ್ಕೊಳ್ಳೋದು ಗೊತ್ತಿದೆ ಅಂತ ಅರ್ಥ. ಅದನ್ನೇ ಹೇಳ್ತಾ ಇರೋದು. 7% ಕನ್ವಿಕ್ಷನ್ ರೇಟ್ ಯಾಕೆ ಬರ್ತಾ ಇದೆ ಅಂದರೆ ಇವರು ತಪ್ಪಿಸ್ಕೊಳ್ತಾ ಇದ್ದಾರೆ, ಇವ್ರು ದುಡ್ಡು ತಿನ್ಕೊಂಡು ಇನ್ನೂ ಮಿಕ್ಕಿದವ್ರನ್ನೂ ತಪ್ಪಿಸ್ತಾ ಇದ್ದಾರೆ. ಸೌಜನ್ಯ ಕೇಸಲ್ಲಿ ಏನಾಗಿದೆ ಗೊತ್ತಾಗಿದೆ, ಪೊಲೀಸ್ ಇಲಾಖೆದೇ ಫೇಲ್ಯೂರಲ್ಲಿ.
FIR ಮಾಡಿ ಫಸ್ಟ್ FIR ಮಾಡೋದಕ್ಕೆ ತಡ ಮಾಡಿದ್ದಾರೆ. ಅದಾದಮೇಲೆ ಫಸ್ಟ್ ಇನ್ವೆಸ್ಟಿಗೇಷನ್ ಏನಿದೆ ಅಲ್ಲಿ ಫೇಲ್ಯೂರ್ ಆಗಿದೆ. ಪ್ರಕರಣ ಇಟ್ ಇಸ್ ಎಂಟೈರ್ಲಿ ಡಿಫರೆಂಟ್. ಅಲ್ಲ ನೀವು ಯಾವುದೇ ಡಿಪಾರ್ಟ್ಮೆಂಟ್ ಯಾವುದೇ ಕೇಸ್ ತಗೊಂಡ್ರು ಮಹಿಳೆಯರ ಮೇಲಿನ ಪೊಲೀಸ್ ಇಲಾಖೆ ಫೇಲ್ ಆಗ್ತಾ ಇದೆ. ಯಾಕೆ ಅಂದ್ರೆ ಅವರು ಪ್ರಕರಣದಲ್ಲಿ ನೀವು ಹೇಳ್ತೀರಿ ಪೊಲೀಸ್ ಇಲಾಖೆ ಫೇಲ್ಯೂರು ಸೌಜನ್ಯ ಪ್ರಕರಣದಲ್ಲಿ ಅಂತ. ಪೊಲೀಸ್ ಇಲಾಖೆ ಸರಿಯಾದ ವರದಿಯನ್ನ ಕೊಟ್ಟ ನಂತರನು, ಬೇರೆ ಬೇರೆ ಉನ್ನತ ಹಂತದ ಸಂಸ್ಥೆಗಳ ಒಂದು ವರದಿ ಕೊಟ್ಟ ನಂತರನೂ ಕೂಡ ನಾನು ಹೇಳ್ತೀನಿ ಕೇಳಿ, ಸೌಜನ್ಯ ಪ್ರಕರಣದ ಉದ್ದೇಶ ಇಟ್ ಇಸ್ ಎಂಟೈರ್ಲಿ ಡಿಫರೆಂಟ್. ಇಟ್ ಈಸ್ ಎಂಟೈರ್ಲಿ ಔಟ್ ಆಫ್ ಇದು. ಐ ಆಮ್ ಎನ್ ಅಡ್ವೊಕೇಟ್ ಅಂಡ್ ಆಲ್ಸೋ ಮಹಿಳಾ ಹಕ್ಕಿನ ಹೋರಾಟಗಾರ್ತಿ. ಸೌಜನ್ಯ ಹಕ್ಕಲ್ಲೂ ಹೋರಾಟ ಮಾಡ್ತಿದ್ದೀನಿ. ದಟ್ಸ್ ವೈ ಐ ನೋ ಇಂಟರ್ನಲಿ ಈಚ್ ಅಂಡ್ ಎವ್ರಿ ಡೀಟೇಲ್ ಸೌಜನ್ಯ ಕೇಸಲ್ಲಿ. ಅವಳ ಟಿವಿ ಸೌಜನ್ಯ ಪ್ರಕರಣದ ಇಂಚಿಂಚು ಮಾಹಿತಿ ತೆಗೆದಿದೆ, ಇಂಚಿಂಚು ಸ್ಟೋರಿ ಮಾಡಿದೀವಿ. ವಿ ಹ್ಯಾವ್ ಗಾನ್ ಇಂಟು ಡೀಪ್. ಹಾಗಾಗಿ FSLಗೆ ಕಳಿಸಿದಂತಹ ಎವಿಡೆನ್ಸ್ ಏನಿದೆ ಅದನ್ನ ಪೊಲೀಸ್ ಇಲಾಖೆ ಹಾಳು ಮಾಡಿದೆ. ಪೊಲೀಸ್ ಇಲಾಖೆ ಹಾಳು ಮಾಡಿದೆ ಅದನ್ನ. ಸೊ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿದ್ರೋ ಆ ಟೈಮಲ್ಲಿ, ನಮ್ಮ CID ಕೋರ್ಟ್ದು ತೀರ್ಪಿನಲ್ಲೂ ಬಂದಿದೆ ಯಾರ್ಯಾರೆಲ್ಲ ಅಧಿಕಾರಿಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ, ಕ್ರಮ ಕೈಗೊಳ್ಳಿ, ಬ್ರಿಂಗ್ ಇಟ್ ಟು ದ ಲಾಜಿಕಲ್ ಎಂಡ್ ಅಂತ. ಸೊ ನಾನು ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಮಹಿಳೆಯ ಹಕ್ಕುಗಳು, ಮಹಿಳೆಯ ಸ್ವಾತಂತ್ರ್ಯ ಮತ್ತು ಅಧಿಕಾರ, ಅದು ಪ್ರಜ್ವಲ್ ರೇವಣ್ಣನ ಕೇಸಲ್ಲಾಗಿರಬಹುದು ಅಥವಾ ಇಂಥ ಯಾವುದೋ ಕಚಡ IGP ಕೇಸಲ್ಲಾಗಿರಬಹುದು, ಯಾವುದೇ ಅಧಿಕಾರಿಗಳಾಗಿರಬಹುದು, ಹೆಂಗೆ ನುಣುಚ್ಕೊಂಡು ಹೋಗ್ತಾರೆ ಇದನ್ನು ಮಾಡಿಕೊಂಡು. ಇನ್ನು ತುಂಬ ಹಿಂದೆ ಯಾವುದೋ ಒಂದು MLAದು ಕೇಸ್ ಆಗಿತ್ತು. ಹೆಂಗೆ ಮಹಿಳೆಯರ ಹಕ್ಕುಗಳ ಜೊತೆ ಆಟ ಆಡಿಕೊಂಡು ಅದನ್ನು ಮಹಿಳೆಯರನ್ನ ಅವಮಾನ ಮಾಡಿಕೊಂಡು ಇವ್ರುಗಳು ಬಚಾವಾಗಿ ಹೆಂಗೆ ಹೋಗ್ತಾ ಇದ್ದಾರೆ, ಬಿಕಾಸ್ ಆಫ್ ದ ಫೇಲ್ಯೂರ್ ಆಫ್ ದ ಪೊಲೀಸ್ ಇಲಾಖೆ. ಇದನ್ನು ಪೊಲೀಸ್ ಇಲಾಖೆನಲ್ಲಿ ಇರೋರು ಕೂಡ ಹೇಳ್ತಾರೆ, ಬರೀ ನಾವು ಹೋರಾಟಗಾರರು ಅಷ್ಟೇ ಅಲ್ಲ ಹೇಳ್ತಾ ಇರೋದು. ನೀವು ಹೇಳ್ತೀರಿ ಪೊಲೀಸ್ ಇಲಾಖೆಯ ದೌರ್ಬಲ್ಯ ಅಂತ. ಪೊಲೀಸರ ಮೇಲೆ ರಾಜಕಾರಣಿಗಳ ಒತ್ತಡ ಇದೆಯಲ್ಲ. ರಾಜಕಾರಣಿಗಳು 5 ವರ್ಷಕ್ಕೆ ಬರ್ತಾರೆ, 5 ವರ್ಷಕ್ಕೆ ಹೋಗ್ತಾರೆ, ಕಿತ್ಕೊಂಡು ಹೋಗತ್ತೆ. ಇವತ್ತು ಕಾಂಗ್ರೆಸ್ ಇರುತ್ತೆ, ನಾಳೆ BJP ಬರುತ್ತೆ, ಇನ್ನೊಂದ್ಸತಿ ಇನ್ನೊಂದು ಯಾವ್ದೋ ಬರುತ್ತೆ, ಅವ್ರು ಕಿತ್ಕೊಂಡು ಹೋಗ್ತಾರೆ. ಇವರು ಪೂರ್ತಿ ಇರುವಂತವ್ರು, 50 ವರ್ಷ ಇರುವಂತವ್ರು. ಅಷ್ಟೊಂದೆಲ್ಲ ಎಥಿಕ್ಸ್ ಇದ್ಬಿಟ್ಟಿದ್ರೆ ದೇಶದಲ್ಲಿ ಕ್ರೈಮೇ ದಟ್ ಇಸ್ ದ ಪ್ರಾಬ್ಲಮ್. ದೇಶದಲ್ಲಿ ಕ್ರೈಮೇ ಇರ್ತಾ ಇರಲಿಲ್ಲ. ದಟ್ ಇಸ್ ದ ಪ್ರಾಬ್ಲಮ್. ನಿನ್ನೆ ಮೊನ್ನೆದು ಪ್ರಾಬ್ಲಮ್ ಅಲ್ಲ. ದಿಸ್ ಇಸ್ ನಾಟ್ ದ ಪ್ರಾಬ್ಲಮ್ ಆಫ್ ಟುಡೇಸ್ ಆರ್ ಯೆಸ್ಟರ್ಡೇ. ರಾಜಕಾರಣಿಗಳು ಅವರ ಎಥಿಕ್ಸ್ ಫಾಲೋ ಮಾಡ್ತಿಲ್ಲ. ಕಾಲದಿಂದ ಬಂದಿರೋದು. ಹೌದು. ಸೊ ರಾಜಕಾರಣಿಗಳು ಅವರ ಎಥಿಕ್ಸ್ ಫಾಲೋ ಮಾಡ್ತಾ ಇಲ್ಲ, ಪೊಲೀಸ್ ಇಲಾಖೆನವರು ಅವರ ಎಥಿಕ್ಸ್ ಫಾಲೋ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಕಾನೂನು ಫಾಲೋ ಮಾಡಿ ನಿಮ್ಮ ಎಥಿಕ್ಸ್ ಮಣ್ಣಂಗಟ್ಟಿ ಅಂತ ಹೇಳಿದ್ರು ಕೂಡ ಅದನ್ನು ಫಾಲೋ ಮಾಡ್ತಾ ಇಲ್ಲ. ಕಾನೂನಲ್ಲಿ ನುಣುಚ್ಕೊಳ್ಳೋದಕ್ಕೂ ಅವಕಾಶ ಇರೋದ್ರಿಂದ ಫಾಲೋ ಚೆನ್ನಾಗೇ ಮಾಡ್ತಾ ಇದ್ದಾರೆ. ನುಣುಚ್ಕೊಳ್ಳೋ ಅಂಥದ್ದು ಇಂಥವ್ರಿಂದ. ಇವ್ರನ್ನ ಕೇಳಿ, ಪೊಲೀಸ್ ಇಲಾಖೆನಲ್ಲಿ ಇದ್ದವರು ಎಷ್ಟು ಸ್ಟ್ರಿಕ್ಟ್ ಆಗಿ ಅವರು ಗೊತ್ತಿರೋರೇ ನುಣುಚ್ಕೊಳ್ಳಕ್ ಸಾಧ್ಯ. ಎಷ್ಟು ಸ್ಟ್ರಿಕ್ಟ್ ಆಗಿ ನುಣುಚ್ಕೊಳ್ಳಕ್ ಆಗಲ್ಲ, ಸಿಕ್ಕಾಕೊಂಡ್ಬಿಡ್ತಾರೆ. ಅವ್ರು ಅಂಥದ್ದಕ್ಕೆ ಬರಬಾರ್ದಲ್ಲ. ಅಸಹ್ಯ. ಜನರು ದುಡ್ಡು ಏನು ಮಣ್ಣ ಎಲ್ಲಿಂದ ಬರುತ್ತೆ? ಜನರು ಟ್ಯಾಕ್ಸ್ ದುಡ್ಡಲ್ಲಿ ಅವ್ರಿಗೆ ಸಂಬಳ ಕೊಡೋದಲ್ಲ ನಾವು. ಏನ್ ತಿಂತಾರ ಅವರು ಹೊಟ್ಟೆಗೆ? ಇವಾಗ ಫಾರ್ ಎಕ್ಸಾಂಪಲ್ ಐ ಥಿಂಕ್ ಶಿಡ್ಲಘಟ್ಟ ಅನ್ಕೋತೀನಿ, ಪೌರಾಯುಕ್ತೆಗೆ ಅದ್ಯಾರೋ ರಾಜೀವ್ ಗೌಡ ಅಂತೆ, ನಿಮ್ಮ ಕಾಂಗ್ರೆಸ್ ಮುಖಂಡನೇ, ಕೆಟ್ಟ ಕೊಳಕ ಭಾಷೆಯಲ್ಲಿ ಧಮಕಿ ಹಾಕ್ತಾನೆ. ಹೌದು. ಅದನ್ನ ವಹಿಸ್ಕೊಂಡು ಮಾತಾಡೋರು ಒಬ್ರು ಮಂತ್ರಿ. ಹೌದು. ಮಂತ್ರಿ ಹೆಸರು ಹೇಳ್ಬೇಕಾ ದರ್ಶನ್ ಅವರೇ? ಹೇಳಿ, ಏನು ತೊಂದ್ರೆ ಇಲ್ಲ. ಮುನಿಯಪ್ಪ ಅವರು ವಹಿಸ್ಕೊಂಡು ಮಾತಾಡ್ತಾರ, ಅಯ್ಯೋ ಭಾರಿ ಚೆನ್ನಾಗಿ ಪಕ್ಷ ಸಂಘಟನೆ ಮಾಡ್ದ, ಅಯ್ಯೋ ಅಷ್ಟು ಒಳ್ಳೆ ಕೆಲಸ ಮಾಡ್ದ, ಯೋಗ್ಯತೆಗೆ ಇಷ್ಟು ಬೆಂಕಿ ಬಿತ್ತು, ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟು ಮಾತಾಡಕ್ ಬರಲ್ಲ, ಏನ್ರಿ ಪಕ್ಷ ಸಂಘಟನೆ ಮಾಡ್ತಾರೆ. ಇವತ್ತು 10 ರಿಯಲ್ ಎಸ್ಟೇಟ್ ಕೇಸ್ಗಳು ಹೊರಗಡೆ ಬರ್ತಾ ಇದೆ. ಇಂಥವರ ಬೆಂಬಲಕ್ಕೆ ನಿಲ್ಲುವಂಥ ರಾಜಕಾರಣಿಗಳಿಗೆ ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೊಂದು ಧಿಕ್ಕಾರ ಇರಲಿ. ನಿಮ್ಮ ಮನೇಲಿ ಒಬ್ಬೊಬ್ರು ಹೆಣ್ಮಕ್ಳು ಇರ್ತಾರೆ, ನಿಮ್ಮನೆ ಹೆಣ್ಮಕ್ಳಿಗೆ ಯಾವನಾದ್ರೂ ಬಂದು ಅಂತವಳು ಇಂಥವಳು ಅಂತ ಮಾತಾಡಿದಾಗ ಹೆಂಗಿರುತ್ತೆ ಅಂತ ಯೋಚನೆ. ಯಾವ ಹೆಣ್ಮಕ್ಳು